ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮ ಮಹಿಮೆಯಾಗಲಿ. ಮತ್ತೊಂದು ವಾರವೂ ಕೂಡ ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ ನಮಗೆಲ್ಲರೂ ಕೂಡ ಒಂದು ಅವಸರವನ್ನು ದೇವರು ಒದಗಿಸಿಕೊಟ್ಟನು. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಮಗೆ ವಾಕ್ಯವನ್ನು ಧ್ಯಾನಿಸೋಣ. ಆದಿಕಾಂಡದ ಪುಸ್ತಕ ಅದರ 26ನೇ ಅಧ್ಯಾಯ ಅದರ 1-2 ವಾಕ್ಯವನ್ನು ಈಗಾಗಲೂ ನಾವು ಓದಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕನಾನ್ ದೇಶಕ್ಕೆ ಬಂತು. ಆಗ ಇಸಹಾಕನು ಫಿಲಿಷ್ಟಿಯರ ಅರಸನಾದ ಅಬಿಮೆಲೇಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ದೇವರಿಗೆ ಸ್ತೋತ್ರವಾಗಲಿ. ಆತನು ಒಳ್ಳೆಯದನ್ನೇ ನಮ್ಮ ಜೀವಿತದಲ್ಲಿ ಮಾಡ್ತಾನೆ. ದೇವರು ಏನೇ ಮಾಡಿದರೂ ಒಳ್ಳೆಯದನ್ನೇ ಮಾಡ್ತಾನೆ. ದೇವರ ವಾಕ್ಯ ಹೇಳ್ತಾ ಇದೆ, ಸರ್ವಶಕ್ತನಾದಂಥ ದೇವರು ವಾಗ್ದಾನ ಮಾಡಿದಂತಹ ಕನಾನ್ ದೇಶದಲ್ಲಿ ಕಷ್ಟ ಬಂದಾಗ, ಇಲ್ಲ ಬರಗಾಲ ಬಂದಂತಹ ಸಂದರ್ಭ, ಇಸಹಾಕನು ಕನಾನ್ ದೇಶವನ್ನು ಬಿಟ್ಟು ಹೋಗ್ತಿರುವಂತಹ ದೃಶ್ಯವನ್ನು ನಾವಿಲ್ಲಿ ವಾಕ್ಯದಲ್ಲಿ ನೋಡ್ತೀವಿ. ದೇವರು ದರ್ಶನ ಕೊಟ್ಟು ಇಸಹಾಕನಿಗೆ ಹೇಳುವಂಥ ಮಾತಾಗಿದೆ, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ ಎಂಬಂಥ ಒಂದು ಪದವನ್ನು ದೇವರು ಎತ್ತಿ ಹೇಳೋದನ್ನು ನಾವು ಗಮನಿಸಬಹುದು. ನಾನು ಈ ಪ್ರಕಾರವಾಗಿ ಈ ವಾಕ್ಯವನ್ನು ಇವತ್ತು ಹೇಳೋದಕ್ಕೆ ಬಯಸುತ್ತಾ ಇದ್ದೀನಿ. ನಾವು ದೇವರ ಮಕ್ಕಳೇ ಆಗಿರ್ಬೋದು, ಪ್ರಾರ್ಥಿಸುವಂಥವರಾಗಿರ್ಬೋದು, ಉಪವಾಸ ಮಾಡುವಂಥವರಾಗಿರ್ಬೋದು, ದೇವರ ಸನ್ಮುಖದಲ್ಲಿ ಜೀವಿಸುವಂಥವರಾಗಿರ್ಬೋದು, ಎಲ್ಲ ಹೌದು. ಆದರೂ ಕೂಡ ಕೆಲವೊಂದು ಸನ್ನಿವೇಶಗಳಲ್ಲಿ, ಕೆಲವೊಂದು ಸಂದರ್ಭಗಳಲ್ಲಿ ನಾವು ಕೆಲವೊಂದು ಬರಗಾಲಗಳನ್ನು ಎದುರಿಸಬೇಕಾದಂತಹ ಸಂದರ್ಭಗಳು ನಮ್ಮ ಮುಂದೆ ಬಂದೇ ಬರುತ್ತೆ. ಪ್ರತ್ಯೇಕವಾಗಿ ಆ ಬರಗಾಲಗಳು ಒಂದು ಪಕ್ಷೆ ಅವರಿಗೆ ಬರಗಾಲವಾಗಿರ್ಬೋದು, ನಮಗೆ ಕಷ್ಟವಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ದುಃಖಕರವಾದಂತಹ ಕಾರ್ಯ, ನಮಗೆ ನೋವು ಪಡಿಸುವಂಥ ಕಾರ್ಯ, ನಾವು ನಷ್ಟವಾಗುವಂಥ ಕಾರ್ಯವಂತೂ ದೇವರು ನಮ್ಮ ಜೀವಿತದಲ್ಲಿ ಬರೋದಕ್ಕೆ ಬಿಡೋದಿಲ್ಲ. ನಮಗೆ ಸಹಿಸಲಾರದಂತಹ ಶೋಧನೆಯಂತೂ ದೇವರು ಕೊಡೋದಿಲ್ಲ. ನನ್ನ ಪ್ರಿಯ ದೇವ ಮಕ್ಕಳೇ, ಈ ಹಗಲಿನ ವೇಳೆ ನಿಮ್ಮೊಂದಿಗೆ ದೇವರ ಆತ್ಮ ಮಾತಾಡುವಂಥದ್ದು, ಕೆಲವೊಂದು ಸಂದರ್ಭದಲ್ಲಿ ಕಷ್ಟ ಬಂತು ಎಂಬುದಾಗಿ ಹೇಳಿ ನಾವು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ತಪ್ಪಾಗಿರುವಂಥದ್ದಾಗಿರ್ಬೋದು. ಇಸಹಾಕನು ತಪ್ಪಾದ ನಿರ್ಧಾರವನ್ನು ತೆಗೆದುಕೊಳ್ಳೋದನ್ನು ದೇವರು ಕಂಡಾಗ ದೇವರು ದರ್ಶನದಲ್ಲಿ ಮಾತಾಡಿದನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ದೇವರ ಮಗು ತಪ್ಪಾದಂಥ ನಿರ್ಧಾರಗಳನ್ನು ತೆಗೆಯುವಾಗ ಆತನನ್ನ ಆ ತಪ್ಪಿಗೆ ಒಪ್ಪಿಸಿಕೊಡುವಂಥ ದೇವರಲ್ಲ ನಮ್ಮ ದೇವರು. ಹೇಗಾದರೂ ಮಾಡಿ ಅದರಿಂದ ಪಾರು ಮಾಡೋದಕ್ಕೆ, ತಪ್ಪಿಸೋದಕ್ಕೆ ದೇವರು ಖಂಡಿತವಾಗ್ಲೂ ಪ್ರಯತ್ನವನ್ನು ಪಟ್ಟೇ ಪಡ್ತಾರೆ. ದರ್ಶನದ ಮೂಲಕವೂ, ವಾಕ್ಯದ ಮೂಲಕವೂ, ಕನಸಿನ ಮೂಲಕವೂ, ಪ್ರವಾದಿಗಳ ಮೂಲಕವೂ ದೇವರು ಖಂಡಿತವಾಗ್ಲೂ ನಮ್ಮೊಂದಿಗೆ ಮಾತಾಡ್ತಾನೆ. ಕಾರಣ ದೇವರು ನಮ್ಮನ್ನು ಪ್ರೀತಿಸೋದ್ರಿಂದ ಆ ತಪ್ಪಾದಂಥ ದಾರಿಯಲ್ಲಿ ಹೋಗಿ ಸಿಕ್ಕಾಕೊಳ್ಳದೆ ಇರೋದಕ್ಕೆ, ಆ ಕಷ್ಟದಲ್ಲಿ ಹೋಗಿ ಸಿಕ್ಕಾಕೊಳ್ಳದೆ ಇರೋದಕ್ಕೆ. ನಮಗೆ ನೋಡುವಾಗ ಇಲ್ಲಿ ಕಷ್ಟ ಇದೆ, ಅಲ್ಲಿ ಸುಖ ಇದೆ, ಅಲ್ಲಿಗೆ ಹೋದರೆ ಚೆನ್ನಾಗಿರ್ತೀವಿ ಅಂತ ನಮಗೇನೋ ಅನಿಸುತ್ತೆ. ನಮಗೆ ರೂತಳ ಪುಸ್ತಕದಲ್ಲೂ ಕೂಡ ಇಂಥ ಒಂದು ಘಟನೆ ನೋಡ್ಬೋದು. ರೂತಳ ಪುಸ್ತಕದಲ್ಲಿ ನವೋಮಿಯ ಕುಟುಂಬದ ಕುರಿತಾಗಿ, ಎಲಿಮೆಲೇಕನ ಕುಟುಂಬದ ಕುರಿತಾಗಿ ಬರೆಯಲ್ಪಟ್ಟಿದೆ. ಅವರಾಗಿದ್ದಂಥ ದೇಶದಲ್ಲಿ ಬರಗಾಲ ಬಂದಾಗ ಮೋವಾಬಿಗೆ ಅವರು ಹೊರಟೋದ್ರು. ಮೋವಾಬಲ್ಲಿ ಬರಗಾಲ ಇದ್ದಿದ್ದಿಲ್ಲ. ಅವರು ಕಣ್ಣ ಮುಂದೆ ನೋಡಿದಾಗ ಮೋವಾಬ್ ಸುಂದರವಾಗಿ ಕಾಣಿಸಿತು. ಅವರು ನೋಡಿದಾಗ ಮೋವಾಬ್ ಆಶ್ರಯಿಸಲ್ಪಟ್ಟಂಥ ದೇಶವಾಗಿ ಕಾಣಿಸಿತು. ಅಲ್ಲಿ ಕಷ್ಟ ಇಲ್ಲ, ಸುಖವಾಗಿ ನಾವು ಜೀವಿಸಬಹುದು ಕುಟುಂಬವಾಗಿ ಎಂಬುದಾಗಿ ಹೇಳಿ ಎಲಿಮೆಲೇಕ್ ಎಂಬಂತಹ ವ್ಯಕ್ತಿ ತನ್ನ ಹೆಂಡತಿಯಾದ ನವೋಮಿಯೊಂದಿಗೆ ತನ್ನ 2 ಗಂಡು ಮಕ್ಕಳನ್ನು ಕರ್ಕೊಂಡು
ಮೋವಾಬ್ ದೇಶಕ್ಕೆ ಪ್ರಯಾಣವನ್ನು ನಡೆಸಿದರು. ಮೋವಾಬಲ್ಲಿ ಹೋಗಿ ಪ್ರವಾಸಿಗರಾಗಿದ್ದರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪ್ರವಾಸಿಗರಾಗಿದ್ದಂಥವರು ತಾತ್ಕಾಲಿಕ ನಮ್ಮ ದೇಶದ ಕಷ್ಟ ಮುಗಿಯುವವರೆಗೂ ನಮಗಿಲ್ಲಿರೋಣ ಎಂಬುದಾಗಿ ಯೋಚನೆಯಲ್ಲಿ ಬಂದಂಥವರು ಅಲ್ಲೋಗಿ ಅವರಿಬ್ಬರು ಗಂಡು ಮಕ್ಕಳಿಗೆ ಮೋವಾಬ್ ದೇಶದ ಇಬ್ಬರು ಹೆಣ್ಣು ಮಕ್ಕಳನ್ನು ಸೊಸೆಯಂದರನ್ನಾಗಿ ಮಾಡಿ ಕೊಂಡದ್ದನ್ನು ನಾವು ನೋಡ್ತೀವಿ. ನಂತರದಲ್ಲಿ ಏನಾಯಿತು ಅವರ ಜೀವನದಲ್ಲಿ? ಪ್ರವಾಸಿಗಳಾಗಿ ಬಂದಂಥವರು ಅಲ್ಲೇ ಸೆಟ್ಲ್ ಆಗೋದಕ್ಕೆ ಪ್ರಯತ್ನ ಪಟ್ಟಾಗ ಆ ಜಾಗ ದೇವರ ಚಿತ್ತವಲ್ಲದಂಥ ಜಾಗವಾಗಿತ್ತು. ಅವರು ಹೋದಂತಹ, ಅವರು ಆರಿಸಿಕೊಂಡಂತಹ ವಿಷಯಗಳು ದೇವರ ಚಿತ್ತವಾಗಿದ್ದಿದ್ದಿಲ್ಲ. ಅದರ ನಿಮಿತ್ತವಾಗಿ ಏನಾಯಿತು? ನವೋಮಿ ತನ್ನ ತಾಯಿಯನ್ನು ಕಳೆದುಕೊಂಡಳು, ತನ್ನ ಇಬ್ಬರು ಗಂಡು ಮಕ್ಕಳನ್ನು ಕಳೆದುಕೊಂಡು ದುಃಖ ಭ್ರಾಂತಳಾಗಿ, ನನ್ನನ್ನು ನವೋಮಿ ಎಂಬುದಾಗಿ ಕರಿಬೇಡಿ, ಮಾರಾ ಎಂಬುದಾಗಿ ಕರೀರಿ ಎಂಬುದಾಗಿ ಹೇಳುವಂಥ ಒಂದು ಪರಿಸ್ಥಿತಿಗೆ ನವೋಮಿ ಕುಟುಂಬ ಬಂದಾಗ 4 ವ್ಯಕ್ತಿಗಳಾಗಿ ಬಂದರು. ಹಿಂತಿರುಗಿದಾಗ ನವೋಮಿ ಮತ್ತು ರೂತಳು ಮಾತ್ರ ಹಿಂತಿರುಗಿದು. ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮನ್ನು ಪ್ರೀತಿಸುತ್ತಾನೆ. ನೋಡಿ, ಇಸಹಾಕನನ್ನು ದೇವರು ಪ್ರೀತಿಸಿದನು. ಇಸಹಾಕನು ಐಗುಪ್ತ ದೇಶಕ್ಕೆ, ವಾಗ್ದಾನ ದೇಶವಾದಂತಹ ಕನಾನ್ ದೇಶವನ್ನು ಬಿಟ್ಟು ಐಗುಪ್ತ ದೇಶಕ್ಕೆ ಹೋಗೋದನ್ನು ದೇವರು ತಿಳಿದು ತಡೆಯೋದನ್ನು ನೋಡುತ್ತಾ ಇದ್ದಾನೆ. ದೇವರು ಹೇಳುವಂಥ ಮಾತಾಗಿದೆ ಈ ಪ್ರಕಾರ. ವಾಕ್ಯ ಇನ್ನೊಂದ್ಸತಿ ಹೇಳ್ತಾ ಇದೆ, ಓದೋದಕ್ಕೆ ಬಯಸ್ತಾ ಇದ್ದೀನಿ. ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ಇವತ್ತು ನನ್ನನ್ನು ಕೇಳುವಂಥ ಪ್ರಿಯ ದೇವರ ಮಗುವೆ, ನಿನ್ನೊಂದಿಗೆ ದೇವರ ಆತ್ಮ ಮಾತಾಡುವಂಥದ್ದು. ನೀನಾಗಿರುವಂತಹ ಸಂದರ್ಭ ಯಾವುದೇ ಆಗಿರ್ಬೋದು, ನೀನಾಗಿರುವಂಥ ಕೆಲಸವಾಗಿರ್ಬೋದು, ನೀನು ಮಾಡ್ತಿರುವಂಥ ಕೆಲಸವಾಗಿರ್ಬೋದು, ನೀನಾಗಿರುವಂಥ ಜಾಗವಾಗಿರ್ಬೋದು, ನೀನಿರುವಂಥ ಮನೆ ಆಗಿರ್ಬೋದು, ಏನೇ ಆಗಿರಲಿ, ದೇವರ ಆಲೋಚನೆ ಅನುಸಾರವಾಗಿ ಹೋಗಿರುವಂಥ ಒಂದು ಜಾಗ, ದೇವರೊಂದಿಗೆ ಪ್ರಾರ್ಥಿಸಿ ಸಿಕ್ಕಿರುವಂಥ ಒಂದು ಕೆಲಸ, ದೇವರೊಂದಿಗೆ ಪ್ರಾರ್ಥಿಸಿ ಸಿಕ್ಕಿರುವಂಥ ಒಂದು ಕುಟುಂಬ, ಯಾವುದೇ ಆಗಿರಲಿ, ಏನೇ ಆಗಿರಲಿ, ಅದನ್ನು ನಮಗೆ ಕಷ್ಟ ಬಂದಾಗ ಬಿಟ್ಟು ಹೋಗೋದಕ್ಕೆ ಇರುವಂತಹ ವಿಷಯವಲ್ಲ ಎಂಬುದಾಗಿ ಈ ಹಗಲಿನ ವೇಳೆ ಹೇಳೋದಕ್ಕೆ ಬಯಸುತ್ತಾ ಇದ್ದೇನೆ. ದೇವರು ಒಳ್ಳೆಯವನಾಗಿದ್ದಾನೆ. ನೀವು ಅಪಾಯಕ್ಕೆ ತಪ್ಪಿಸುವಂತೆ, ನಿಮ್ಮನ್ನು ಅಪಾಯಕ್ಕೆ ತಪ್ಪಿಸುವಂತೆ ಮೊದಲನೇ ಮುನ್ಸೂಚನೆಯಾಗಿ ದೇವರು ನಿಮ್ಮೊಂದಿಗೆ ಮಾತಾಡ್ತಾನೆ. ಅದಕ್ಕೆ ಇವತ್ತು ದೇವರು ಈ ವಿಡಿಯೋದ ಮೂಲಕ, ಈ ವಾಕ್ಯದ ಮೂಲಕ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ. ಇಸಹಾಕನನ್ನು ಪ್ರೀತಿಸಿದಂಥ ದೇವರು ನನ್ನನ್ನು, ನಿಮ್ಮನ್ನು ಕೂಡ ಪ್ರೀತಿಸುತ್ತಾ ಇದ್ದಾನೆ. ಇವತ್ತು ಈ ವಾಕ್ಯ ಕೇಳುವಂತಹ ನಿಮ್ಮೊಂದಿಗೆ ದೇವರ ಆತ್ಮನು ಹೇಳುವಂಥದ್ದು, ಮಾತಾಡುವಂಥದ್ದು, ನೀವು ದೇವರ ಆಲೋಚನೆಯನ್ನು ಬಿಟ್ಟು ಹೋಗಬೇಡಿ. ದೇವರು ಮಾತಾಡಿದ್ದನ್ನು ತಿರಸ್ಕಾರ ಮಾಡಿ ಹೋಗಬೇಡಿ. ಈಗ ಬರಗಾಲದ ಒಂದು ಕಷ್ಟದ, ಸಮಸ್ಯೆಯ, ವೇದನೆಯ, ದುಃಖದ ಅನುಭವದಲ್ಲಿ ಆಗಿರ್ಬೋದು, ಆದರೆ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ವಾಕ್ಯ ಹೇಳ್ತಿದೆ, ಇಸಹಾಕನಿಗೆ ದೇವರು ಕೊಟ್ಟಂಥ ವಾಗ್ದಾನ ಇದಾಗಿದೆ. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ, ಈಗೋ ನಿನ್ನ ಸಂತತಿಯವರಿಗೂ ಈ ಪ್ರದೇಶವನ್ನೆಲ್ಲ ಕೊಡುವೆನೆಂಬುದಾಗಿ ದೇವರು ನಮ್ಮನ್ನು ಮಾತ್ರವಲ್ಲ, ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳನ್ನು, ನಮ್ಮ ತಲೆಮಾರುಗಳನ್ನು ಆಶೀರ್ವದಿಸೋದಕ್ಕೆ ಆತ ನಂಬಿಗಸ್ತನಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ಇವತ್ತಿನ ಸಂದೇಶವನ್ನು ಅಲ್ಲಗಳೆಯಬೇಡ. ಕಷ್ಟವಾದರೂ ನೀನಾಗಿರುವಂಥ ಜಾಗದಲ್ಲಿ ನಂಬಿಗಸ್ತನಾಗಿರು. ದೇವರು ನಿನ್ನೊಂದಿಗಿದ್ದಾನೆ. ದೇವರು ನಿಮ್ಮನ್ನು ಕಾಯ್ತಾನೆ. ನಿನ್ನ ಕೈ ಹಿಡಿಯೋದಕ್ಕೆ ಯಾರಿಲ್ಲ ಅಂತ ದುಃಖ ಪಡಬೇಡ. ನಿನಗೆ ಸಮಾಧಾನ ಪಡಿಸೋದಕ್ಕೆ ಯಾರಿಲ್ಲ ಅಂತ ದುಃಖ ಪಡಬೇಡ. ಆತ ನಿನ್ನೊಂದಿಗಿದ್ದಾನೆ. ದೇವರು ನಿನ್ನ ಆಶೀರ್ವದಿಸಲಿ. ಇಸಹಾಕನ ದೇವರು ನನ್ನ ನಿಮ್ಮ ದೇವರು ಕೂಡ ಆಗಿದ್ದಾನೆ. ವಾಗ್ದಾನ ಮಾಡಿದ್ದ ದೇವರು ಖಂಡಿತ ಕೈ ಬಿಡುವಂಥ ದೇವರಲ್ಲ. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಆತನ ಅದ್ಭುತಗಳ ದೇವರಾಗಿದ್ದಾನೆ. ಒಳ್ಳೆಯದನ್ನೇ ಮಾಡ್ತಾನೆ. ಆಮೇನ್. ದೇವರು ನಿಮ್ಮನ್ನು ಈ ವಾಕ್ಯದ ಮೂಲಕ ಆಶೀರ್ವದಿಸಲಿ. ಈ ದಿನ ದೇವರ ಚಿತ್ತಾನುಸಾರವಾಗಿ ಜೀವಿಸಲಿ. ದೇವರು ನಿಮಗೆ ಸಹಾಯ ಮಾಡಲಿ ಎಂಬುದಾಗಿ ಹೇಳಿ ನನ್ನ ಮಾತನ್ನು ಮುಕ್ತಾಯಪಡಿಸಿನಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.